ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಳೆದ ಕೆಲ ದಿನಗಳಿಂದ ಸೃಷ್ಟಿಯಾಗಿದ್ದಂತಹ ಬಂಡಾಯದ ಸುನಾಮಿ ಈಗ ತಣ್ಣಗಾಗಿದೆ. ಬಂಡಾಯದ ಬಾವುಟವನ್ನು ಹಾರಿಸಿದ್ದಂತಹ ಸಾದಿಕ್ ಪೈಲ್ವಾನ್ ಕಣದಿಂದ ರಿಟೈರ್ ಆಗಿದ್ದಾರೆ. ಬಂಡಾಯ ಶಮನದ ಬೆಳವಣಿಗೆ ಕ್ಷೇತ್ರದ ರಾಜಕೀಯ ಸಮೀಕರಣವನ್ನು ಬದಲಾಯಿಸಿದ್ದು ಕಾಂಗ್ರೆಸ್ ನಾಯಕರು ನಿಟ್ಟುಸಿರು ಬಿಡುವಂತಾಗಿದೆ. ಭವಿಷ್ಯದ ರಾಜಕೀಯದ ಭರವಸೆಯ ಮೇಲೆ ಪೈಲ್ವಾನ್ ಕಣದಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಮನೂರು ಕೋಟೆಯಲ್ಲಿ ಬಿರುಕು ಮುಚ್ಚಲು ಹೈಕಮಾಂಡ್ ಹರಸಾಹಸ ಫಲ ನೀಡಿದೆ. ಬೆಣ್ಣೆ ನಗರಿಯ ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ಕೇಳಿ ಬರ್ತಿದ್ದ ಬಂಡಾಯದ ಗುಡುಗು ಈಗ ಸೈಲೆಂಟ್ ಆಗಿದೆ. ಹಸ್ತಪಾಳಯಕ್ಕೆ ಸಿಂಹ ಸ್ವಪ್ನವಾಗಿದ್ದ ಸಾದಿಕ್ ಪೈಲ್ವಾನ್ ಕೊನೆಗೂ ಮಂಡಿಯೂರಿದ್ದಾರೆ. ಹೈಕಮಾಂಡ್ ಹಾಕಿದ ಸಂಧಾನದ ಗಾಳಕ್ಕೆ ಮಣಿದ ಪೈಲ್ವಾನ್ ಕಣದಿಂದ ನಿವೃತ್ತಿಯಾಗಿದ್ದಾರೆ. ತಣ್ಣಗಾಯ್ತು ಹಸ್ತಪಡೆಗೆ ನಡುಕ ತಂದಿದ್ದ ಬಂಡಾಯದ ಕಿಚ್ಚು. ಅಬ್ಬರಿಸಿದ್ದ ಸಾದಿಕ್ ಪೈಲ್ವಾನ್ ಕದನ ಕಣದಿಂದಲೇ ನಿವೃತ್ತಿ. ದಾವಣಗೆರೆ ದಕ್ಷಿಣದಲ್ಲಿ ಪೈಲ್ವಾನ್ ಔಟ್ ಆಗಿದ್ದು ಅಖಾಡ ಹಾಟ್ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ದಿಗಿಲು ಹುಟ್ಟಿಸಿದ್ದ ಬೆಳವಣಿಗೆಗೆ ಕಾಂಗ್ರೆಸ್ ನಾಯಕರ ಸಂಧಾನ ತಂತ್ರ ಸಫಲ ಕಂಡಿದೆ. ಬಂಡಾಯದ ಬಾವುಟ ಹಾರಿಸಿದ್ದ ಪೈಲ್ವಾನ್ ಕಾಂಗ್ರೆಸ್ ಮುಂದೆ ಶರಣಾಗಿದ್ದಾರೆ. ಮುಸ್ಲಿಂ ಮತಗಳ ವಿಭಜನೆಯ ಭೀತಿಯಿಂದ ಶಾಮನೂರು ಕುಟುಂಬ ಬೆವತು ಹೋಗಿತ್ತು. ಈಗ ಪೈಲ್ವಾನ್ ಕಣದಿಂದ ಔಟ್ ಆಗಿರೋದು ಆಮ್ಲಜನಕ ಸಿಕ್ಕಂತಾಗಿದೆ. ಕೈಗೂಡಿದ ರಿಜ್ವಾನ್ ಸಲೀಂ ನಡೆಸಿದ ಆಪರೇಷನ್. ಸಿದ್ದರಾಮಯ್ಯ ಟಾಸ್ಕ್ ಕಂಪ್ಲೀಟ್, ಸಂಧಾನ ಸಕ್ಸಸ್. ದಾವಣಗೆರೆ ದಕ್ಷಿಣ ಬಂಡಾಯ ಶಮನಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಟಾಸ್ಕ್ ಫಲ ನೀಡಿದೆ. ಸಚಿವ ಜಮೀರ್ ಅಂತರ ಕಾಯ್ದುಕೊಂಡ ಕಾರಣಕ್ಕೆ ಶಾಸಕ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ಗೆ ಆಪರೇಷನ್ ಹೊಣೆ ನೀಡಲಾಗಿತ್ತು. ನಿನ್ನೆ ನಾಮಪತ್ರ ಕೊನೆ ದಿನ ನಡೆಸಿದ ಯತ್ನ ವಿಫಲವಾಗಿತ್ತು. ಆದರೆ ರಾತ್ರಿ ನಡೆಸಿದ ಪ್ರಯತ್ನ ಯಶಸ್ವಿಯಾಗಿದೆ. ಇವತ್ತು ಬೆಳಗ್ಗೆ ಸಿಎಂ ನಿವಾಸಕ್ಕೆ ಸಾದಿಕ್ ಪೈಲ್ವಾನ್ನನ್ನ ಕರೆತಂದ ಈ ಜೋಡಿ ಬಂಡಾಯ ಶಮನ ಮಾಡಿದೆ. ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಸಮರ್ಥ್ಗೆ ಬೆಂಬಲ ಘೋಷಿಸಿದ ಪೈಲ್ವಾನ್ ಶಸ್ತ್ರ ತ್ಯಾಗ ಮಾಡಿದ್ರು. ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕಂದ್ರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ. ಕಾಂಗ್ರೆಸ್ನ ಕಟ್ಟಾಳು ಅವರು. ಇವರು ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ. ನಿನ್ನೆ 11 ಜನ ವಾಪಸ್ ತಗೊಂಡಿದ್ದಾರೆ. ಅವರ ನಾಮಿನೇಷನ್ ಅನ್ನು ವಾಪಸ್ ತಗೊಂಡಿದ್ದಾರೆ. ಇವತ್ತು ಬಂದು ಮುಖ್ಯಮಂತ್ರಿಗಳನ್ನ, ನನ್ನ ಬಂಧು ಮತ್ತು ಸುರ್ಜಿವಾಲಾ ಸಾಹೇಬ್ರನ್ನ ಭೇಟಿ ಮಾಡಿ, ನಾನು ಈ ಪಕ್ಷನ ಉಳಿಸ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ, ಪಕ್ಷ ನಮ್ಗೆ ಇಂಪಾರ್ಟೆಂಟು, ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನ ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ಅವರ ನಮ್ಮ ರಾಜಕೀಯ ಗುರುಗಳು, ಈ ರಾಜ್ಯಕ್ಕೆ ವೀರೇಶ್ವರ ಅಧ್ಯಕ್ಷರು, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಬಹಳ ಇದೆ. ಪಕ್ಷ ಬಂಡಾಯ ಪಕ್ಷದಿಂದ ಸ್ಪರ್ಧೆಯಿಂದ ನಾನು ರಿಟೈರ್ ಆಗಿದ್ದೀನಿ. ಕಾಂಗ್ರೆಸ್ಸಿಗೆ ನಾನು ಭುಜ ಹಚ್ಚಿ ಗೆಲ್ಲಿಸಿ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ನಮ್ಮ ಮೂಲಕ ನಾನು ಹೇಳಕ್ಕೆ. ಸಾದಿಕ್ ನಿವೃತ್ತಿ ಆಗದೇ ಇದ್ದಿದ್ರೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳ ವಿಭಜನೆ ಭೀತಿ ಇತ್ತು. ಈಗ ಹಿಂದೆ ಸರಿದಿದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಪ್ಲಸ್ ಆಗಲಿದೆ. ಪೈಲ್ವಾನ್ ಬೆಂಬಲಿಗರು ಮನಪೂರ್ವಕವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಅದೇನೇ ಆದ್ರೂ ಸದ್ಯಕ್ಕೆ ಮನೆಯೊಳಗಿನ ಜಗಳ ಬೀದಿಗೆ ಬರುವುದು ತಪ್ಪಿದೆ. ಇತ್ತ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ತಂತ್ರಕ್ಕೆ ಬಿಜೆಪಿ ಪ್ರತಿತಂತ್ರ. ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ ಅಹಿಂದ ವಾರಸುದಾರ ಸತೀಶ್. ಬಾಗಲಕೋಟೆಯಲ್ಲಿ ರಣತಂತ್ರಗಳ ಪ್ರಯೋಗ ಆಗ್ತಾ ಇದೆ. ಅಹಿಂದ ವಾರಸುದಾರ ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿದ್ದು ಕಾಂಗ್ರೆಸ್ಗೆ ಶಕ್ತಿಯಾಗಿ ನಿಂತಿದ್ದಾರೆ. ಕ್ಷೇತ್ರದಲ್ಲಿ ಸಾಹುಕಾರ್ ಪಡೆ ಫುಲ್ ಆಕ್ಟಿವ್ ಆಗಿದ್ರೆ, ಇನ್ನೊಂದ್ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ತಂಡ ಗೆಲುವಿಗೆ ಟೊಂಕ ಕಟ್ಟಿದೆ. ಬಾಗಲಕೋಟೆ ಕ್ಷೇತ್ರದ ಕಣದಲ್ಲಿ 9 ಮಂದಿ ಉಳಿದರೆ, ದಾವಣಗೆರೆ ದಕ್ಷಿಣದಲ್ಲಿ 25 ಅಭ್ಯರ್ಥಿಗಳು ಬಿರು ಬಿಸಿಲಲ್ಲಿ ಗೆಲುವಿಗೆ ಬೆವರು ಹರಿಸಬೇಕಿದೆ.
ಒಟ್ಟಾರೆ ಬಂಡಾಯದ ಲಾಭ ಪಡೆಯಲು ಹೊಂಚು ಹಾಕ್ತಿದ್ದ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಈಗ ಶಾಕ್ ಆಗಿದೆ. ಕಾಂಗ್ರೆಸ್ನ ಒಳಗಿನ ಜಗಳವನ್ನೇ ಬಂಡವಾಳ ಮಾಡಿಕೊಳ್ಳಲು ಕಾಯ್ತಿದ್ದವರಿಗೆ ಸಾದಿಕ್ ನಿರ್ಧಾರ ಬರಸಿಡಿಲಿನಂತೆ ಎರಗಿದೆ. ಆದ್ರೆ ಪೈಲ್ವಾನ್ ಕಣದಿಂದ ಹಿಂದೆ ಸರಿದ್ರೂ ಬೆಂಬಲಿಗರ ರೊಚ್ಚು ತಣ್ಣಗಾಗಿಲ್ಲ. ಏಪ್ರಿಲ್ 9ರಂದು ಮತದಾರ ಯಾರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾನೆ ಅನ್ನೋದು ಕುತೂಹಲ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.